ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕ್ ಇನ್ ಕನ್ನಡ. ಇವತ್ತು ಗರ್ಲ್ ಟಾಕ್ ಇನ್ ಕನ್ನಡದಲ್ಲಿ ನಾನು ತಿಳಿಸ್ಕೊಳ್ತಿರುವಂತಹ ಇನ್ಫಾರ್ಮೇಶನ್ ಸಾಕಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ನಾನು ಮಾತಾಡ್ತಿರುವಂತಹ ಸಬ್ಜೆಕ್ಟ್ ಶೀಘ್ರ ಸ್ಖಲನದ ಬಗ್ಗೆ. ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ ಅಂಡ್ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ. ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ. ಬನ್ನಿ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದಿದೆ ಹಸ್ತಮೈಥುನದಿಂದ ಆಗುವಂತಹ ದುಷ್ಪರಿಣಾಮ ಹಲವಾರು. ಅದರಲ್ಲಿ ಆಗುವಂತಹ ಒಂದು ದುಷ್ಪರಿಣಾಮ ಅಂದ್ರೆ ಈ ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಅಂದ್ರೆ ಶೀಘ್ರ ಸ್ಖಲನ. ಸಣ್ಣ ವಯಸ್ಸಿನಲ್ಲೇ ಹಸ್ತಮೈಥುನ ಸ್ಟಾರ್ಟ್ ಮಾಡ್ಕೊಂಡಿರ್ತೀರಾ, ಇದರಿಂದ ಏನಾಗುತ್ತೆ ಅಂದ್ರೆ ಸ್ಖಲನದ ಟೈಮಿಂಗ್ ಹೇಳುವಂತದ್ದು ಬೇಗನೆ ಆಗುವಂತದ್ದು. ಸೊ ವಿದಿನ್ 2 ಮಿನಿಟ್ಸ್ ಎಲ್ಲ ಸ್ಖಲನ ಆಗುತ್ತೆ. ಡ್ಯೂರಿಂಗ್ ನಾರ್ಮಲ್ ಸೆಕ್ಸ್ ಏನಾಗುತ್ತೆ, ಯೂಶುವಲಿ ಸೆಕ್ಸ್ 15 to 30 ಮಿನಿಟ್ಸ್ ಅವರೇಜ್ ರೇಂಜ್ ಅಲ್ಲಿ ಇರುತ್ತೆ. ಬಟ್ 2 ಮಿನಿಟ್ಸ್ ಗಿಂತ ಮುಂಚೆ ಏನಾದ್ರೂ ಏನಾದ್ರೂ ಸ್ಖಲನ ಆಯ್ತು ಅಂದ್ರೆ, ಮುಂಚೆನೆ ನಿಮ್ಗೆ ಲೀಕ್ ಆಯ್ತು ಅಂದ್ರೆ ದಟ್ಸ್ ಕಾಲ್ಡ್ ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೋಸ್ಕರ ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಆಗುತ್ತೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದು ಹಸ್ತಮೈಥುನದಿಂದ ಆಗುವಂತ ಸೈಡ್ ಇಫೆಕ್ಟ್. ಬಟ್ ಯಾವ ಕಾರಣಕ್ಕೋಸ್ಕರ? ಮೇನ್ ಆಗಿರುವಂತದ್ದು ಮೈಂಡ್ ಕಂಟ್ರೋಲ್. ನಿಮ್ಮ ಮೈಂಡ್ ಕಂಟ್ರೋಲ್ ಇತ್ತು ಅಂದ್ರೆ ನೀವು ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ನ ಕಂಟ್ರೋಲ್ ಮಾಡಬಹುದು, ಆದಷ್ಟು ಮಟ್ಟಿಗೆ ನೀವು ಕಂಟ್ರೋಲ್ ಮಾಡಬಹುದು. ಸೊ ಮೇನ್ ಆಗಿ ಈ ಪ್ರೀ ಮ್ಯಾಚುರ್ ಇಜಾಕ್ಯುಲೇಷನ್ ಆಗೋದು 2 ಕಾರಣಕ್ಕೆ. ಒಂದು ಎಕ್ಸೈಟ್ಮೆಂಟ್ ಲೆವೆಲ್, ಸೊ ತುಂಬಾನೇ ಎಕ್ಸೈಟ್ ಆಗಿರ್ತೀರಾ, ಇದರಿಂದ ಬೇಗನೆ ಸ್ಖಲನ ಆಗುತ್ತೆ. ಇನ್ನೊಂದು ಪಿನೈಲ್ ಏನಾದ್ರೂ ಒಂದು ಟಚ್ ಆದಾಗ, ಲೈಕ್ ನಿಮ್ಮ ಶಿಶ್ನ ಇಡುವಂತದ್ದು ಏನಾದ್ರೂ ಒಂದು ಸಬ್ಸ್ಟೆನ್ಸ್ ಗೆ ಟಚ್ ಆಯ್ತು ಅನ್ಕೂಡ್ಲೆ ಏನಾಯ್ತು, ಏನಾದ್ರೂ ಒಂದು ವಸ್ತುಗೆ ಟಚ್ ಆಯ್ತು ಅನ್ಕೂಡ್ಲೆ ಶೀಘ್ರವಾಗಿ ಸ್ಖಲನ ಆಗ್ಬಿಡುತ್ತೆ. ಅಂದ್ರೆ 2 ನಿಮಿಷಕ್ಕಿಂತ ಮುಂಚೆನೆ ಲೀಕ್ ಆಗ್ಬಿಡುತ್ತೆ. ಸೊ ಇದೆರಡು ರೀಸನ್ ಇಂದ ಆಗುವಂತದ್ದು ಈ ಶೀಘ್ರ ಸ್ಖಲನ. ಇವಾಗ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ ನೋಡಿ. ಇದು ತಡೆಗಟ್ಟೋದು 3 ಟೆಕ್ನಿಕ್ ಇಂದ ನೀವು ತಡೆಗಟ್ಟಬಹುದು. ಸೊ ಫಸ್ಟ್ ಇದನ್ನ ಹೇಳುವಂತ ಟೆಕ್ನಿಕ್ ನೀವು ಆನ್ ದ ಸ್ಪಾಟ್ ಅಂತ ನೀವು ಸಂಭೋಗ ಮಾಡುವಾಗ ಟ್ರೈ ಮಾಡುವಂತದ್ದು. ಬಟ್ ಇನ್ನೊಂದು ಟೆಕ್ನಿಕ್ ಹೇಳುವಂತದ್ದು ನೀವು ಡೈಲಿ ರೆಗ್ಯುಲರ್ ಬೇಸ್ ಅಲ್ಲಿ ಮಾಡ್ತಾನೆ ಇರಬೇಕು. ಸೊ ಆಲ್ರೆಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಸೊ ಫಸ್ಟ್ ಒನ್ ಏನು ಅಂದ್ರೆ ಸ್ಟಾಪ್ ಅಂಡ್ ಸ್ಟಾರ್ಟ್ ಟೆಕ್ನಿಕ್. ಸೊ ನಿಮ್ಗೆ ಗೊತ್ತಾಗತ್ತೆ, ನೀವು ಇಂಟರ್ಕೋರ್ಸ್ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ ಇನ್ನೇನು ಲೀಕ್ ಆಗತ್ತೆ ಅನ್ನೋ ಅಷ್ಟು ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಸೊ ನೀವು ಸ್ಟಾಪ್ ಮಾಡ್ಬೇಕು. ಅಂದ್ರೆ ಇಂಟರ್ಕೋರ್ಸ್ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ದೆನ್ ನಿಮ್ಗೆ ಗೊತ್ತಾಗತ್ತಲ್ವಾ, ಸೊ ಇನ್ನೇನು ಸ್ಟಾಪ್ ಆಯ್ತು ಅನ್ಕೂಡ್ಲೆ ಮತ್ತೆ ನೀವು ಮತ್ತೆ ಏನ್ ಮಾಡ್ಬೋದು ಅಂದ್ರೆ ರೀಸ್ಟಾರ್ಟ್ ಮಾಡ್ಬೋದು. ಅದು ಒಂದ್ ಟೆಕ್ನಿಕ್. ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಸೊ ನಿಮ್ಗೆ ಇನ್ನೇನು ಲೀಕ್ ಆಗತ್ತೆ ಅಂದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ಸ್ಟಾಪ್ ಮಾಡ್ಬೇಕು. ದೆನ್ ಅಂದ್ರೆ ಸ್ಟಾಪ್ ಮಾಡಿ ಹೊರಗಡೆ ಏನ್ ಮಾಡ್ಬೇಕು. ಸೊ ದೆನ್ ನಿಮ್ಗೆ ಗೊತ್ತಾಗುತ್ತೆ, ಸೊ ಮೈಂಡ್ ಕಂಟ್ರೋಲ್ ಬರುತ್ತೆ. ದೆನ್ ಯು ಕ್ಯಾನ್ ಕಂಟಿನ್ಯೂ ದ ಸೆಕ್ಸ್. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಸ್ಟಾಪ್ ಅಂಡ್ ಸ್ಕ್ವೀಸ್. ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಈ ಟೆಕ್ನಿಕಲಿ ಡ್ಯೂರಿಂಗ್ ಇಂಟರ್ಕೋರ್ಸ್ ನಿಮ್ಗೆ ಇನ್ನೇನು ಲೀಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ, 30 ಸೆಕೆಂಡ್ ಪ್ರಯರ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲೀಕ್ ಆಗುತ್ತೆ ಅಂತ. ದೆನ್ ಯು ಹ್ಯಾವ್ ಟು ಟೇಕ್ ಔಟ್, ನೀವು ಹೊರಗಡೆ ತೆಗೆದು ಸ್ಕ್ವೀಸ್ ಮಾಡ್ಬೇಕಾಗುತ್ತೆ. ಸೊ ಸ್ಕ್ವೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಈ ಟೈಮಿಂಗ್ ನ ಲೇಟ್ ಮಾಡಬಹುದು. ವಿದಿನ್ 2 ಮಿನಿಟ್ಸ್ ಸ್ಖಲನ ಆಗುವಂತದನ್ನ ಅಬೌಟ್ ಒಂದು 15 ಮಿನಿಟ್ಸ್ ವರೆಗಾದ್ರೂ ನೀವು ಇದನ್ನ ಮುಂದೋಡ್ತಾ ಹೋಗ್ಬೋದು. ದಟ್ಸ್ ವಾಟ್. ಲಾಸ್ಟ್ ಟೆಕ್ನಿಕ್ ಏನಪ್ಪಾ ಅಂದ್ರೆ ಕೀಗಲ್ ಎಕ್ಸರ್ಸೈಸ್. ಈಗಾಗಲೇ ನಾನು ಕೀಗಲ್ ಎಕ್ಸರ್ಸೈಸ್ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಸೊ ಮತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಸೊ ಯಾರಾದ್ರೂ ನೋಡಿಲ್ಲ ಅದನ್ನ ಚೆಕ್ ಮಾಡಿ. ಏನಾದ್ರೂ ಈ ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.